ಆಡಳಿತ ಇವತ್ತು ಆಡಳಿತ ಕುಸಿದ್ಬಿಟ್ಟಿದೆ. ಅಂದರೆ ರಾಜ್ಯದಲ್ಲಿ ಏನಾಗಿದೆಯಪ್ಪ ಅಂದರೆ, ಕೃಷ್ಣ ಬೈರೇಗೌಡರು ನಿನ್ನೆ ಒಂದು ಸಭೆ ತಗೊಳ್ತಾರೆ. ಆ ಸಭೆಯಲ್ಲಿ ಹೇಳ್ತಾರೆ, AC ಅವರು ಅಸಿಸ್ಟೆಂಟ್ ಕಮಿಷನರು ನನ್ನ ಮಾತು ಕೇಳ್ತಾ ಇಲ್ಲ. ಇದನ್ನು ಪತ್ರಿಕೆಯಲ್ಲಿ ನಿನ್ನೆ ನಾನು ಓದಿದೆ. ಆದರೂ ಒಂದು ತಿಂಗಳಿಂದೆ ಒಂದ್ಸಲಿ DC ಆಫೀಸಿಗೆ ಭೇಟಿ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಏನಪ್ಪ ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಲಂಚ ಕೊಡಬೇಕು, ಎಷ್ಟೆಷ್ಟು ತಗೊಳ್ತೀರಾ ಅಂತೇಳಿ ಒಂದು ಬೋರ್ಡ್ ಹಾಕ್ಬಿಡಿ ಅಂತ ಹೇಳ್ತಾರೆ. ಹೋಟ್ಲಲ್ಲಿ ಹಾಕ್ತಾರಲ್ಲ ಮಸಾಲೆಗೆ ಮತ್ತು ಚಪಾತಿಗೆ ಚಟ್ನಿಗೆಲ್ಲ, ಆ ಥರ ಒಂದು ಬೋರ್ಡ್ ಹಾಕ್ಬಿಡಪ್ಪ ಅಂತೇಳಿ DCಗೆ ಹೇಳ್ತಾರೆ. ಅಂದರೆ ಒಬ್ಬ ದಕ್ಷ ಮಂತ್ರಿ ಆಗಿರೋಂಥವ್ರದ್ದು ಇದು ಪರಿಸ್ಥಿತಿ ಈ ಸರ್ಕಾರದಲ್ಲಿ. ಅಂದರೆ ಭ್ರಷ್ಟಾಚಾರ ಯಾವ ಮಟ್ಟಿಗೆ ತುಂಬಿ ತುಳುಕಾಡ್ತಿದೆ ಅನ್ನೋದಕ್ಕೆ ಇದೊಂದು ನಿರ್ದೇಶನ. ಯಾವ ಅಧಿಕಾರಿನೂ ಕೂಡ ಮಂತ್ರಿಗಳ ಮಾತು ಕೇಳಿದರೆ ಭ್ರಷ್ಟಾಚಾರದಲ್ಲಿ ಲೂಟಿ ಹೊಡಿತಾ ಕೂತಿದ್ದಾರೆ. ಆಡಳಿತ ವ್ಯವಸ್ಥೆ ಕುಸ್ತು ಬಿದ್ದೋಗಿದೆ ಈ ರಾಜ್ಯದಲ್ಲಿ. ಅದರಿಂದ ಇದು ತುಷ್ಟೀಕರಣ ರಾಜಕಾರಣ. ಇವತ್ತು ಮೊನ್ನೆ ಒಂದು ಶಿಕ್ಷಣ ಸಚಿವರು ಒಂದು ಆದೇಶ ಮಾಡಿದ್ರು, ಹಿಜಾಬ್ನ ಮರು ಅವಕಾಶ ಕೊಟ್ಟಿದ್ದೀವಿ ಅಂತೇಳಿ. ನಮ್ಮ ಸರ್ಕಾರ ಇದ್ದಾಗ ಸಮಾನತೆ ಇರಬೇಕು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅಂತೇಳಿ ಹಿಜಾಬನ್ನು ಬ್ಯಾನ್ ಮಾಡಿದರು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಒಂದು ಆದೇಶ ಮಾಡುತ್ತೆ, ಹಿಜಾಬನ್ನು ಶಾಲಾ ಕಾಲೇಜಲ್ಲಿ ಮಕ್ಕಳು ಹಾಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತೇಳಿ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಿದೆ. ವೋಟ್ಗೋಸ್ಕರ ಮುಸಲ್ಮಾನರನ್ನು ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದೆ. ಯಾವಾಗಲೂ ಶಾಲೆಗಳಲ್ಲಿ ಸಮಾನತೆ ಇರಬೇಕು, ಅಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಮಕ್ಕಳು ಒಬ್ಬರೊಬ್ಬರು ಜೀವನ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಬೇಕು. ಯಾಕೆಂದರೆ ಮುಸಲ್ಮಾನರನ್ನ ಇಂಟೆನ್ಷನ್ ಆಗಿ ಐಡೆಂಟಿಫೈ ಮಾಡಿ ಹಿಜಾಬ್ ಹಾಕಿದ್ರೆ ಪರ್ಟಿಕ್ಯುಲರಾಗಿ ಗೊತ್ತಾಗುತ್ತಿದ್ದ ಮುಸಲ್ಮಾನರು ಅಂತೇಳಿ. ಅಂದರೆ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ನಾವು ಓದ್ತಿರ್ಬೇಕಾದ್ರೆ ಯಾರು ಮುಸಲ್ಮಾನರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಐಡೆಂಟಿಫಿಕೇಷನ್ ಮಾಡುವಂಥದ್ದು ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಇಂಗಿಡಿಸಿ ಐಡೆಂಟಿಫಿಕೇಷನ್ ಮಾಡಿ ತುಷ್ಟೀಕರಣ ಮಾಡಿ ಬರೀ ಓಟ್ಗೋಸ್ಕರ ಇಟ್ಕೊಂಡು ಅವರನ್ನು ಸಮಾಜದ ಮುಂಚೂಣಿಗೆ ತರುವಂಥ ಕೆಲಸ ಮಾಡ್ದಲೆ ಬರೀ ಅವರನ್ನು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಇಟ್ಕೊಂಡು ಅವರನ್ನು ಶೋಷಣೆ ಮಾಡುವಂಥ ಕೆಲಸವನ್ನು, ತುಷ್ಟೀಕರಣ ಮಾಡಿ ಶೋಷಣೆ ಮಾಡಿ ವೋಟ್ ಬ್ಯಾಂಕ್ ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇತಿಹಾಸದುದ್ದಕ್ಕೂ ಇದನ್ನೇ ಮಾಡ್ಕೊಂಡು ಬಂದಿದೆ. ಇಂಥ ಸಿದ್ದರಾಮಯ್ಯ ಸರ್ಕಾರ ಪ್ರಗತಿ ವಿರೋಧಿ ಹೆಜ್ಜೆ ಇಡುವ ಮೂಲಕ ಮುಸಲ್ಮಾನರ ಮನುಷ್ಯರ ಹಾಗೆ ನೋಡುತ್ತಿಲ್ಲ, ವೋಟ್ಗಳಾಗೆ ನೋಡುತ್ತಿದೆ ಅನ್ನೋದು ಗೊತ್ತಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರಿಗೆ ಮಾಡಿದ ದ್ರೋಹ ಇತಿಹಾಸದಲ್ಲಿ ದಾಖಲಾಗಿದೆ. ಅದರಿಂದ ಈ ತುಷ್ಟೀಕರಣ ರಾಜಕಾರಣಕ್ಕೆ ಮತ್ತೊಂದು ಉದಾಹರಣೆ ಅಂತೇಳಿ DK ಶಿವಕುಮಾರ್ ಅವರು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ನಮ್ಮ ಬ್ರದರ್ಸ್ ಅಂದರು, ಅವರೆಲ್ಲ ಆ ಥರ ಮಾಡಿಲ್ಲ ಅಂತ ಹೇಳಿ ಸಂದೇಶವನ್ನು ಕೊಟ್ಟರು. ಇವತ್ತು ಯಾರು ಬಾಂಬ್ ಬ್ಲಾಸ್ಟ್ ಮಾಡಿದ್ದನ್ನು ಅವನೇ ಒಪ್ಕೊಂಡು ಅವನಿಗೆ 10 ವರ್ಷ ಜೈಲು ಶಿಕ್ಷೆ ಆಗಿರೋದನ್ನ ಕಾಣುತ್ತೆ. ಆದರೆ ಆ ಸಮುದಾಯದ ಹುಡುಗರು ಅಪರಾಧದಲ್ಲಿ ತೊಡಗೋದಕ್ಕೆ ಪ್ರೇರಣೆಯನ್ನು ಕೊಟ್ಟಿರುವಂಥದ್ದನ್ನು ಕಾಂಗ್ರೆಸ್ನಲ್ಲಿರುವಂಥ ನಾಯಕರು ಶಿವಕುಮಾರ್ ಅವರು ಮಾಡಿದ್ದಾರೆ. ಇವತ್ತು RSSನ ನಿಷೇಧಿಸಬೇಕು ಅಂತೇಳಿ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಒಂದು ಆದೇಶ ಮಾಡ್ತಾರೆ. ಅದನ್ನು ತಕ್ಷಣ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ಕಳಿಸ್ಬಿಟ್ಟು ತಕ್ಷಣ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ರೆ RSSನ ಬ್ಯಾನ್ ಮಾಡಬೇಕು, RSSನ್ನು ಎಲ್ಲೇ ಪಥಸಂಚಲನ ಮಾಡಬಾರ್ದು ಅಂತೇಳಿ ಆದೇಶ ಮಾಡ್ತಾರೆ. ಅದನ್ನು ವಿಶೇಷವಾಗಿ ಕಲಬುರಗಿಯಲ್ಲಿ ತಗೊಂಡು ಅದನ್ನು ನಿಷೇಧ ಮಾಡಬೇಕು ಅಂತ ಹೋರಾಟ ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ. ಹೈಕೋರ್ಟ್ ಇವರಿಗೆ ಚಿಮಾರಿ ಹಾಕುತ್ತೆ, ಹೈಕೋರ್ಟ್ ಅವಕಾಶ ಕೊಡುತ್ತೆ. ಅಲ್ಲಿ ಅದ್ಧೂರಿಯಾಗಿ RSSನ ಪಥಸಂಚಲನ ಆಗುತ್ತೆ. ರಸ್ತೆ ಉದ್ದಕ್ಕೂ ಹುಚ್ಚಗಳನ್ನು, ಹೂಗಳನ್ನು ಪೋಷಣೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅದರಿಂದ ಪ್ರಿಯಾಂಕಾ ಖರ್ಗೆ ಅವರಿಗೆ ಮಾನ ಮರ್ಯಾದೆ ಇದ್ದರೆ ಫಸ್ಟ್ ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು, ಮುಖಭಂಗ ಆಗಿತ್ತು ಸರ್ಕಾರಕ್ಕೆ. ಆದರೆ ಈ ಸರ್ಕಾರ ಬಂದಾಗಲಿಂದನೂ ಕೂಡ RSSನ ಗಣವೇಷಧಾರಿಗಳನ್ನು ವಿರೋಧ ಮಾಡುವಂಥದ್ದು, RSSನ ಎತ್ಕಟ್ಟುವಂಥದ್ದು, ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರೋದು ದೇಶ ವಿರೋಧಿ ಚಟುವಟಿಕೆ ಅಂತ ಹೇಳಿ ಬಿಂಬಿಸುವಂಥ ಕೆಲಸವನ್ನು ಮಾಡಿದೆ. ಅದಕ್ಕೆ ಈ ಸರ್ಕಾರ ಸಾಧನೆ ಏನಿದೆ ಅಂತ ಹೇಳಿದ್ರೆ RSS ಅಂತ ಸಂಘಟನೆಗಳನ್ನು ಬ್ಯಾನ್ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಈ ಸರ್ಕಾರ ತೊಡಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂದು ಕಲ್ಪನೆ ಇರಬೇಕಾಯಿತು. ಇವತ್ತು ಕರ್ನಾಟಕ ರಾಜ್ಯ ಕಳೆದ ನವೆಂಬರ್ಗೆ 70 ವರ್ಷ ತುಂಬಿದೆ. ಮುಂದಿನ 30 ವರ್ಷ ಅಂದರೆ 100 ವರ್ಷ ದೇಶ ತುಂಬುವಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಶತಮಾನೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಯವರು ಒಂದು ಕಲ್ಪನೆಯನ್ನು ಕಂಡಿದ್ದಾರೆ. ಭಾರತ ದೇಶ 100 ವರ್ಷ ಶತಮಾನೋತ್ಸವ ತುಂಬುವಂಥ, ಸ್ವಾತಂತ್ರ್ಯ ಬಂದ ಶತಮಾನೋತ್ಸವ ತುಂಬುವಂಥ ಸಂದರ್ಭದಲ್ಲಿ ಈ ದೇಶ ಇಡೀ ಪ್ರಪಂಚದಲ್ಲಿ 3ನೇ ಆರ್ಥಿಕ ದೇಶವಾಗಿ ನಿಲ್ಲಬೇಕು, ವಿಶ್ವ ನಾಯಕನಾಗಬೇಕು ಅಂತೇಳಿ ಕನಸು ಕಟ್ಕೊಂಡು ಮೋದಿಯವರು ಕೆಲಸ ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವ ರೀತಿ ಕನಸು ಕಾಣ್ತಿದ್ದಾರಪ್ಪ ಅಂತ ಹೇಳಿದ್ರೆ ಬರೀ ಗ್ಯಾರಂಟಿ ಯೋಜನೆಗಳ ಸಾಧನೆ ಇಟ್ಕೊಂಡು
ಮೈ ಮರ್ತಿದ್ದಾರೆ. ಈ ಕರ್ನಾಟಕದ ಅಭಿವೃದ್ಧಿಯ ಕಡೆಗೆ ತೊಗೊಳ್ಬೇಕು, ನೀರಾವರಿ ಯೋಜನೆಗಳು ಏನಾಗಬೇಕು, ಆಸ್ಪತ್ರೆಗಳ ಅಭಿವೃದ್ಧಿ ಏನಾಗಬೇಕು, ಶಿಕ್ಷಣದ ವ್ಯವಸ್ಥೆ ಏನಿರಬೇಕು ಅಂತ ಯಾವುದೇ ಕನಸಿಲ್ದಲೆ ಬರೀ ಗ್ಯಾರಂಟಿ ಯೋಜನೆಗಳನ್ನು ಇಟ್ಕೊಂಡು ಕರ್ನಾಟಕವನ್ನು ದಿವಾಳಿ ಹಂಚಿಕೆ ತೊಗೊಂಡೋಗಿ ಇವತ್ತು ದೇಶದಲ್ಲಿ ಕೊನೆ ಸ್ಥಾನಕ್ಕೆ ತಂದು ನಿಲ್ಲಿಸಿರುವಂಥ ಇವ್ರದ್ದು ಸಾಧನೆ. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ನಾವು ದೇಶದಲ್ಲಿ ನಾವು ನೋಡಿದ್ದೇವೆ, ಯಾವುದು ದೆಹಲಿ ಚುನಾವಣೆ ನೋಡಿದ್ದೇವೆ, ಹರಿಯಾಣ ಚುನಾವಣೆ ನೋಡಿದ್ದೇವೆ, ಮಹಾರಾಷ್ಟ್ರದಲ್ಲಿ ನೋಡಿದ್ದೇವೆ, ಬಿಹಾರದಲ್ಲಿ ನೋಡಿದ್ದೇವೆ, ನಿನ್ನೆ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಚುನಾವಣೆ ನೋಡಿದ್ದೇವೆ. ಕಾಂಗ್ರೆಸ್ಗೆ ಏನು ಗತಿ ಬಂದಿದೆ, ಅಲ್ಲಿ 2 ಸ್ಥಾನವೂ ಬರದಲ್ಲಿರುವಂಥ ಗತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಯಾವ ರೀತಿ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ರೀಸೆಂಟಾಗಿ ಪೊರಕೆ ತಗೊಂಡು ಹೊಡೆದು ಆಚೆಗೆ ಓಡಿಸಿದ್ರೋ ಅದೇ ಸ್ಥಿತಿ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬರುತ್ತೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಕೂಡಲೇ ನೀವು ರಾಜೀನಾಮೆ ಕೊಟ್ಟು ಹೋಗಬೇಕು. ಈ ಸರ್ಕಾರ ಬಿದ್ದೋದ್ರೆ ಜನರು ನೆಮ್ಮದಿಯಿಂದ ನಿಟ್ಟುಸಿರು ಬಿಡ್ತಾರೆ. ಹಾಗೆ ಕರ್ನಾಟಕಕ್ಕೆ 3 ವರ್ಷಗಳಿಂದ ಅಂಟಿದ ಶಾಪವೂ ವಿಮೋಚನೆ ಆದಂತೆ ಆಗುತ್ತೆ ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಹಾಗೆ ಬೆಲೆ ಏರಿಕೆ ಬಗ್ಗೆ ಮತ್ತೆ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಮಾಧ್ಯಮದಲ್ಲಿ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ನಾನು ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳೋದಿಷ್ಟೇ, ಇದು ಯುದ್ಧ ನಡೆಯುವಂಥದ್ದು ಇರಾನ್ ಮತ್ತು ಇರಾನ್ ಅಮೇರಿಕಾ ಇಸ್ರೇಲ್ ಯುದ್ಧ. ಇದು ಜಾಗೃತಿಕ ಮಟ್ಟದಲ್ಲಿ ಆಗಿರುವಂಥ ವಿದ್ಯಮಾನಗಳು. ಇದಕ್ಕೆ ನರೇಂದ್ರ ಮೋದಿಯವರು ಏನೂ ಕಾರಣ ಇಲ್ಲ. ಇವತ್ತು ಈ ಯುದ್ಧದ ಒಂದು ಸಂದರ್ಭದಲ್ಲಿ ಅಮೇರಿಕಾದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ 44.5% ರೈಸ್ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ 54.9% ರೈಸ್ ಮಾಡಿದ್ದಾರೆ. UAEಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ 52% ಹೆಚ್ಚಳ ಆಗಿದೆ. ಇವು ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿ 30%ಕ್ಕಿಂತ ಹೆಚ್ಚು ದರವನ್ನು ಏರಿಸಿದ್ದಾರೆ. ಆದರೆ ಭಾರತ ದೇಶದಲ್ಲಿ ಕೇವಲ 3.4% ಏರಿಸಿದ್ದಾರೆ. ಇದು ಸಿದ್ದರಾಮಯ್ಯನವರ ಕಣ್ಣಿಗೆ ಕಾಣಲ್ವಾ? ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬೀದಿಯಲ್ಲಿ ಟೀಕೆಗಳನ್ನು ಮಾಡ್ತಾರಲ್ಲ, ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆಗಳನ್ನು ಮಾಡ್ತಾರಲ್ಲ, ಕಾಂಗ್ರೆಸ್ ಸರ್ಕಾರ ಕಣ್ಣಿಗೆ ಕಾಣಲ್ವಾ? ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಹೋಗಿ ದೇಶದ ಮಾನ ಮರ್ಯಾದೆಯನ್ನು ಹರಾಜು ಮಾಡ್ತಾರಲ್ಲ ರಾಹುಲ್ ಗಾಂಧಿ ಅವರಿಗೆ. ಇವತ್ತು ಏನು ಜಲಸಂಧಿ ಅಮೋಸ್ ಸಂಧಿಯಲ್ಲಿ ಹೋಗಿ ಯಾವ ರೀತಿ ಗ್ಯಾಸು ಪೆಟ್ರೋಲು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಲ್ಲ. ಇಂಥ ಕಷ್ಟ ಕಾಲದಲ್ಲೂ ಮೋದಿಯವರು ಅತ್ಯಂತ ಯಶಸ್ವಿಯಾಗಿ ಅಮೇಸ್ ಸಂಧಿಯಿಂದ ದೇಶಕ್ಕೆ ಪೆಟ್ರೋಲ್, ಡೀಸೆಲ್, ನ್ಯಾಚುರಲ್ ಗ್ಯಾಸನ್ನು ಒದಗಿಸಿ ಈ ದೇಶವನ್ನು ವಿಶ್ವದಲ್ಲೇ ಒಂದು ಯಶಸ್ವಿಯಾಗಿ ನಿಭಾಯಿಸಿರುವಂಥ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಕೆಲಸವನ್ನು ಹೇಳಿದಲೆ, ಅದನ್ನು ಶ್ಲಾಘನೆ ಮಾಡ್ದಲೆ, ದೇಶ ಕಷ್ಟದಲ್ಲಿದ್ದಾಗ ದೇಶದ ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಡದಲೆ ನಮ್ಮ ದೇಶದ ಮಾನ ಮರ್ಯಾದೆಯನ್ನು ಹರಾಜಾಗ್ತಿರುವಂಥ ರಾಹುಲ್ ಗಾಂಧಿಯವರಿಗೆ ಮೋದಿಯವರ ಕಾಂಗ್ರೆಸ್ ನಾಯಕರು ಮೋದಿಯವರ ಧೂಳಿಗೂ ಸಮಾನ ಇಲ್ಲ. ಇವತ್ತು ಅಂಥ ಒಂದು ದೇಶವನ್ನು ಜಾಗೃತಿಕ ಸಂದರ್ಭದಲ್ಲಿ ದೇಶವನ್ನು ಮುನ್ನಡೆಸ್ತಿರುವಂಥ ಮೋದಿಯವರಿಗೆ ಟೀಕೆ ಮಾಡೋದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ದೇಶ ಕಷ್ಟದಲ್ಲಿದ್ದಾಗ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನೋದನ್ನು ಈ ದೇಶದಲ್ಲಿ ಸಾಕಷ್ಟು ನಾಯಕರು ಹೇಳ್ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಇರ್ಬೋದು, ಹಿಂದೆ ಇದ್ದಂಥ ಇಂದಿರಾ ಗಾಂಧಿ ಇರ್ಬೋದು, ಮತ್ತು ಜವಾಹರ್ಲಾಲ್ ನೆಹರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು. ದೇಶ ಸಂಕಷ್ಟದಲ್ಲಿದ್ದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಈ ರಾಹುಲ್ ಗಾಂಧಿಗೆ ಮೆಚುರಿಟಿ ಅನ್ನೋದೇ ಇಲ್ಲ. ಅಮೇಸ್ ಸಂಧಿಯಿಂದ ಏನಾದ್ರು ರಾಹುಲ್ ಗಾಂಧಿ ಹಡಗು ಓಡಿಸ್ಕೊಂಬಂದು ಡೀಸೆಲ್ ತಂದು ಕೊಟ್ಟಿದ್ರೆ, ಪೆಟ್ರೋಲ್ ತಂದು ಕೊಟ್ಟಿದ್ರೆ, ಗ್ಯಾಸ್ ತಂದು ಕೊಟ್ಟರೆ ಗೊತ್ತಾಗಿರೋದು. ಕಾಂಗ್ರೆಸ್ನವರು ಟೀಕೆ ಮಾಡೋದ್ರಲ್ಲೇ, ಆರೋಪ ಮಾಡೋದ್ರಲ್ಲೇ ತಮ್ಮ ಜೀವನವನ್ನು ಕಳೀತಾರೆ ಹೊರತು ನಿಜವಾದ ಸಮಸ್ಯೆಯನ್ನು ಜನರ ಮುಂದೆ ಹೇಳಿ ದೇಶದ ಜೊತೆ ನಿಂತ್ಕೊಂಡಾಗ ಜನ ಅವರನ್ನು ಪ್ರೀತಿಸ್ತಾರೆ, ಅವರನ್ನು ಅಧಿಕಾರಕ್ಕೆ ತರ್ತಾರೆ. ಜೀವನದಲ್ಲಿ ಇನ್ನು ಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಈ ದೇಶದವರು ಅರಬ್ಬಿ ಸಮುದ್ರಕ್ಕೆ ಹಾಕುವಂಥ ಕಾಲ ಬಂದಿದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಈ ಸಾಧನಾ ಸಮಾವೇಶ ಏನು ಮಾಡ್ತಿದ್ದಾರೆ, ಕಾಂಗ್ರೆಸ್ ಸರ್ಕಾರ 3 ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಒಂದು ಇಡೀ ಮಣ್ಣಾಕಕ್ಕೂ ಹಣ ಇಲ್ಲ. ಪರಮೇಶ್ ಸಾಹೇಬರು ಹೇಳಿದರು ಮೆಟ್ರೋ ರೈಲ್ ಬಿಡ್ತೀನಿ ಅಂತ. 3 ವರ್ಷದಿಂದ ರೈಲು ಅಳಿಲಿ ಮೇಲೆ ಇಲ್ಲದಲೇ ಹೋಗ್ತಾ ಇದೆ. ಆಮೇಲೆ ಕ್ರಿಕೆಟ್ ಸ್ಟೇಡಿಯಂ ಪೂಜೆ ಮಾಡಿದ್ರು. ಅದೇನಪ್ಪ ಅಂತ ಹೇಳಿದ್ರೆ ಇಲ್ಲಿವರೆಗೂ ಆ ಕ್ರಿಕೆಟ್ ಸ್ಟೇಡಿಯಂ ಸ್ಟಾರ್ಟ್ ಆಗಲಿಲ್ಲ. 3 ವರ್ಷದಿಂದನೂ ಸಿದ್ದರಾಮಯ್ಯನವರು ಇಲ್ಲಿ ಬರ್ತಿದ್ದಾರೆ. ಏನಕ್ಕೆ ಬರ್ತಿದ್ದಾರೆ, ಪರಮೇಶ್ವರವ್ರು ಕರ್ಕೊಂಬರ್ತಿದ್ದಾರೆ ಗೊತ್ತಿಲ್ಲ. ಸಾಧನಾ ಸಮಾವೇಶ ಇಲ್ಲೇ ಯಾಕೆ ಮಾಡ್ತಾರೆ? ಪರಮೇಶ್ವರವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಮಾಡ್ತಿದ್ದಾರಾ, ಇಲ್ಲ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟರೆ ಆಗಬೇಕು ಅಂತ ಮಾಡ್ತಿದ್ದಾರಾ? ಅದು ಭಗವಂತನಿಗೆ ಗೊತ್ತು. ಪರಮೇಶ್ವರ್ ಸಾಹೇಬರು ನಾನು ಹೇಳೋದಿಷ್ಟೇ, ನೀವು ಸಿದ್ದರಾಮಯ್ಯನವ್ರು ಕರ್ಕೊಂಬಂದಿದ್ದೀರಾ. ನೀವು ಸಿದ್ದರಾಮಯ್ಯನ ಕರ್ಕೊಂಬಂದಾಗ ಶಂಕುಸ್ಥಾಪನೆಗಳನ್ನು ಮಾಡಿಸಿದ್ದೀರಾ. ಆ ಕೆಲಸಗಳಿಗೆ ಏನಾದ್ರು ₹1 ಹಣ ಬಿಡುಗಡೆ ಆಗಿದೆ ಅಂತ ತಿಳಿಸಿ, ಒಂದು ವೈಟ್ ಪೇಪರ್ನ ಹೊರಡಿಸಿ. ನಾವು ಅವತ್ತು ನಿಮ್ಮ ಜೊತೆ ಬಂದು ಭಾಗವಹಿಸ್ತೇವೆ. ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಅನುದಾನ ಇಲ್ಲಿವರೆಗೂ ₹5 ಬಿಡುಗಡೆ ಆಗಿಲ್ಲ, ₹10 ಹಣನೂ ಬಂದಿಲ್ಲ. ನಾವು ಮುಖ ತೋರ್ಸೋಕ್ಕಾಗ್ತಿಲ್ಲ ಕ್ಷೇತ್ರದಲ್ಲಿ.
ಒಂದು ಬಡವ್ರಿಗೊಂದು ಮನೆ ಕೊಡಲಿಲ್ಲ, ಬಡವ್ರಿಗೊಂದು ಸೈಟ್ ಕೊಡಲಿಲ್ಲ, ಬಡವ್ರಿಗೊಂದು ಹಕ್ಕುಪತ್ರ ಕೊಡಲಿಲ್ಲ, ಒಂದು ಬಡವ್ರಿಗೆ 25 kV TC ಕೊಡಲಿಲ್ಲ. ಇವತ್ತು ಕೂಡ ರೇಷ್ಮೆ ಬೆಳೆಗಾರರಿಗೆ ಪ್ರೋತ್ಸಾಹಧನ ಮತ್ತು ಪ್ರೋತ್ಸಾಹಧನದ ಜೊತೆಗೆ ಇದು ಬೋನಸ್ ಇವತ್ತು ಕೊಟ್ಟಿಲ್ಲ. 117 ಪಿಂಚಣಿದಾರರುಗಳಿದ್ದಾರೆ, 17 ವೆರೈಟೀಸ್ ಆಫ್ ಪಿಂಚಣಿದಾರಿದ್ದಾರೆ. ತಿಂಗಳಿಗೆ 848 ಕೋಟಿ ಬೇಕು. 3 ತಿಂಗಳಿಂದ ಪೆನ್ಷನ್ವರೆಗೂ ದುಡ್ಡು ಕೊಟ್ಟಿಲ್ಲ. ಇವತ್ತು ಸರ್ಕಾರ ದಿವಾಳಿ ಆಗಿದೆ. ಈ ದಿವಾಳಿ ಮುಚ್ಕೊಳ್ಳೋಕ್ಕೆ ಜನಗಳಿಗೆ ಸಾಧನಾ ಸಮಾವೇಶ ಅಂತೇಳಿ ಇವತ್ತು ಮಂಕ್ ಪೂಜೆ ಇರ್ತಾವ್ರೆ. ಇವತ್ತು ಸಮಾವೇಶ ಮಾಡೋಕ್ಕೆ ದುಡ್ಡಿಲ್ಲ. ಯಾವುದೋ ಪಾಪ ಭೂಸ್ವಾಧೀನ ಮಾಡ್ಕೊಂಡಿರೋಂಥ ದುಡ್ಡನ್ನು ತಗೊಂಬಂದು ಆ ಬಡ್ಡಿ ದುಡ್ಡಿಗೆ ಕನ್ನ ಹಾಕವ್ರೆ. ಅಂದರೆ ಈ ಸರ್ಕಾರ ದಿವಾಳಿ ಆಗಿದೆ ಅನ್ನೋದನ್ನು ಜನರಿಗೆ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಈ ಸಾಧನಾ ಸಮಾವೇಶ ಅಲ್ಲ, ಇದು ಶೂನ್ಯ ಸಮಾವೇಶ. ಕರ್ನಾಟಕ ರಾಜ್ಯವನ್ನು ದಿವಾಳಿ ತಗೊಂಡೋಗುವಂಥ ಸಮಾವೇಶ ಆಗಿದೆ. ಆದ್ದರಿಂದ ಇದನ್ನು ನಾವು ವಿರೋಧಿಸ್ತೀವಿ, ಇದನ್ನು ನಾವು ಬಾಯ್ಕಾಟ್ ಮಾಡ್ತೀವಿ. ನಾವು BJPಯವರು ಈ ಸಾಧನಾ ಸಮಾವೇಶಕ್ಕೆ ಹೋಗಲ್ಲ ಅಂತೇಳಿ ಆಗ್ರಹ ಮಾಡಿ ಈ ಪತ್ರಿಕಾಗೋಷ್ಠಿಯನ್ನು ಬಂದಂಥ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.